ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತಾ ನಾನು ಕೂಡ ಚೆನ್ನಾಗಿದ್ದೀವಿ. ಇವತ್ತು ನಾನು ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಬಂದು ಮಾರ್ನಿಂಗ್ ಅಂದರೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ. ಈಗ ಕಿಚನ್ನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಅಂದರೆ ತಿಂಡಿ ಮಾಡ್ತಾಯಿದ್ದೀನಿ. ತಿಂಡಿಗೆ ಇವತ್ತು ಪಾಲಕ್ ರೈಸ್ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ಇವ್ರಿಗೆ ಸ್ಕೂಲಿಗೆ ಕಟ್ಟೋದಕ್ಕೆ ಬಾಕ್ಸಿಗೆ ಏನಾದರೂ ರೈಸ್ ಐಟಮ್ ಬೇಕು. ಈಗ ರೊಟ್ಟಿ ಚಪಾತಿ ಮಾಡಿದ್ರೆ ತೊಗೊಂಡು ಹೋಗಲ್ಲ ಅವರು ಸ್ಕೂಲಿಗೆ. ಇಲ್ಲ ಏನಾದರೂ ಉಪ್ಪಿಟ್ಟು ಅವಲಕ್ಕಿ ಈ ಥರ ಚುರುಮರಿ ಮಾಡಿದ್ರೆ ಅದು ಮಧ್ಯಾಹ್ನಕ್ಕೆ ಸರಿ ಹೋಗಲ್ಲ ಅಂತಾರೆ. ದೋಸೆ ಇಡ್ಲಿ ಅದಾದರೆ ತೊಗೊಂಡು ಹೋಗ್ತಾರೆ. ರೈಸ್ ಐಟಮ್ ಮಧ್ಯಾಹ್ನಕ್ಕೆ ಬೇಕೇ ಬೇಕು ಅಂತೇಳಿ ಊಟ ಮಾಡ್ತಾರೆ. ಹಾಗಾಗಿ ನಾನೀಗ ಪಾಲಕ್ ರೈಸ್ ಮಾಡೋಣ ಅಂಥೇಳಿ ರೈಸ್ಗೆ ಇಟ್ಕೊಂಡಿದ್ದೀನಿ. ಪಾಲಕ್ ರೈಸ್ ಮಾಡೋದು ತುಂಬ ಸಿಂಪಲ್ಲು ಮತ್ತು ಹೆಲ್ತಿಗೆ ಕೂಡ ಒಳ್ಳೆಯದು. ನಾನು ಪಾಲಕ್ ಸೊಪ್ಪಿಂದ ಪಾಲಕ್ ಪೂರಿ, ಪಾಲಕ್ ದೋಸೆ ಮತ್ತಂದರೆ ಪಾಲಕ್ ಚಪಾತಿ, ಪಾಲಕ್ ರೈಸು ಇದೆಲ್ಲ ಮಾಡ್ತೀನಿ. ಪಾಲಕ್ ಸೊಪ್ಪು ತುಂಬ ಅಂದರೆ ತುಂಬಾ ಒಳ್ಳೆಯದು. ಈಗ ನಾನು ಕುಕ್ಕರ್ಗೆ ಈ ಥರ ಬಟ್ಟೆ ಸುತ್ತಿ ಇಡ್ತೀನಿ. ಈ ಥರ ಬಟ್ಟೆ ಇಡೋದ್ರಿಂದ ಇದು ಕುತ್ತೆ ಸಿಡಿಯುತ್ತಲ್ಲ, ಅದು ಒಲೆ ಮೇಲೆ ಬೀಳಂಗಿಲ್ಲ. ಇಲ್ಲ ಅಂದರೆ ನಾವು ಒಲೆ ಎಲ್ಲ ಕ್ಲೀನ್ ಮಾಡಿಟ್ಟಿರ್ತೀವಿ, ಅದೆಲ್ಲ ಉಕ್ಕಿ ಚೆಲ್ತು ಅಂದರೆ ಮತ್ತೆ ಒರೆಸ್ಕೊತ ಕುತ್ಕೋಬೇಕು. ಹಾಗಾಗಿ ಒಂದು ಬಟ್ಟೆ ಸುತ್ತಿ ಇಟ್ಬಿಡ್ತೀನಿ ನಾನು. ಇವೆಲ್ಲ ರಾತ್ರಿ ತೊಳೆದಿಟ್ಟಿರೋಂಥ ಪಾತ್ರೆಗಳು. ಒಂದು, ಎರಡು, ಮೂರು, ನಾಲ್ಕು ಬಾಳೆಗಿನ ತಿಕ್ಕಾಕನೇ ಇದಾವೆ. ನಾನು ವಸಿಷ್ಠ ಸೇರಿ ಇಬ್ಬರು ಪಾಲಕ್ ಸೊಪ್ಪು ಸೋಸ್ಕೊಟ್ಟವ್ರೆ. ಈಗ ಇದನ್ನು ಸ್ವಚ್ಛ ತೊಳೆದು ಕುದಿಸೋಕ್ಕಿಡಬೇಕು. ಕುದಿಸಿಬಿಟ್ಟು ಇದನ್ನು ಮಿಕ್ಸಿಗೆ ಹಾಕಿ ಮಾಡಬೇಕು. ನಾನು ರೆಸಿಪಿ ತೋರಿಸಿದ್ದೀನಿ, ಮತ್ತೇನು ತೋರ್ಸೋಕೆ ಹೋಗಲ್ಲ. ಸುಮ್ಮನೆ ಬ್ಲಾಗಲ್ಲಿ ರೆಸಿಪಿ ಎಲ್ಲ ತೋರಿಸ್ಕೊಂಡು ನಿಂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ನಾನು ಸೀದಾ ಇದನ್ನು ತಿಂಡಿ ಆದಮೇಲೆ ತೋರಿಸ್ತೀನಿ. ಇದು 2 ಕಟ್ಟು ಪಾಲಕ್ ತೊಗೊಂಡಿದ್ದೀನಿ ನಾನು. ಯಾರಾದರೂ ನೋಡಿಲ್ಲ ಅಂದರೆ ನೋಡಿ, ನನ್ನ ಚಾನಲಲ್ಲಿ ರೆಸಿಪಿ ಇದೆ ಇದರದು. ಫ್ರೆಂಡ್ಸ್, ಇವು ಬೆಳ್ಳುಳ್ಳಿ ನೋಡಿರಿ, ಸೇಮ್ ಈರುಳ್ಳಿ ಸೈಜ್ ಇದೆ. ನಮ್ಮ ಕಡೆ ಈರುಳ್ಳಿ ಇಷ್ಟಿಷ್ಟು ಸೈಜ್ ಇರ್ತವೆ, ಇಲ್ಲಿ ಬೆಳ್ಳುಳ್ಳಿನೇ ಇಂತಿಂಥ ಸೈಜ್ ಇದೆ. ಬಟ್ ಇವು ಅಷ್ಟು ನಮ್ಮ ಕಡೆಯಲ್ಲಿ ಬರುತ್ತಲ್ಲ ನಾಟಿ ಬೆಳ್ಳುಳ್ಳಿ, ಜವಾರಿ ಬೆಳ್ಳುಳ್ಳಿ, ಹಂಗೆ ಇರೋಂಗಿಲ್ಲ ಟೇಸ್ಟು. ಸುಮ್ಮನೆ ಸಪ್ಪೆ ಇದ್ದಂಗಿರುತ್ತೆ, ಇವು ಖಾರ ಇರೋಂಗೇ ಇಲ್ಲ. ಆದರೆ ಇದ್ರದ್ದೇನಂದರೆ ಮೇಲ್ಗಡೆ ಸಿಪ್ಪಿನ ಈಸಿಯಾಗಿ ತಕ್ಕೋಬೋದು ಅಷ್ಟೇ ಇದರಲ್ಲಿ. ಅದು ಬಿಟ್ಟರೆ ಟೇಸ್ಟ್ ಇಷ್ಟೇ ಇಲ್ಲ, ಏನು ಅಷ್ಟು ಚೆನ್ನಾಗಿರೋಂಗಿಲ್ಲ. ನಮ್ಮ ಜವಾರಿ ಬೆಳ್ಳುಳ್ಳಿ ಆದರೆ ಖಾರ ಇದ್ದಂಗೆ ಇರುತ್ತೆ, ಇದು ಒಂಚೂರು ಖಾರ ಇರೋಂಗಿಲ್ಲ, ಸಪ್ಪೆ.
ಬಟ್ ಇದ್ರದ್ದು ಏನು ಅಂದರೆ ಸಿಪ್ಪಿನ ಸುಲ್ಕೋಬೋದು ಮೇಲಿಂದ. ಮತ್ತು ಇದು ಸಿಪ್ಪೆ ಸಮೇತ ಹಾಕಿದ್ರೆ ಬರೀ ಸಿಪ್ಪೆನೇ ಬರುತ್ತೆ ಅಡುಗೆಯಲ್ಲಿ. ಹಾಗಾಗಿ ಸಿಪ್ಪೆ ತೆಗೆದುಬಿಟ್ಟೆ ಹಾಕಬೇಕು ಇದನ್ನು. ಕಸ ಇಟ್ಟಿರ ಹೊರಗೆ? ಮತ್ತೆ ಇಲ್ಲಿ ಬಂತಲ್ಲ ಕಸದ ಗಾಡಿ. ನೋಡಿಲ್ಲ, ನಾನು ನೋಡ್ತೀನಿ ತಡಿ. ಇವ್ ಮುಖಕ್ಕೆ ಸೋಪ್ ಹಚ್ಬೇಡ್ರಿ. ಇನ್ಮೇಲೆ ಮುಖಕ್ಕೆ ಸೋಪ್ ಹಚ್ಬೇಡ್ರಿ. ಎಲ್ಲ ವೈಟ್ ವೈಟ್ ಅನ್ನಿಸ್ತೈತೆ ನೋಡಿ. ಸ್ಕಿನ್ ನೋಡ್ದಂಗೆ. ಪೌಡ್ರು ಕ್ರೀಮ್ ಕೊಡಿ ಜಲ್ದಿ. ಅಮ್ಮಂಗೆ ಅಕ್ಕಂಗೆ ಡ್ರಾಪ್ ಹಾಕಿದೆ ಕಣ್ಣಿಗೆ. ಥಂಡಿ ಬೇರೆ. ಬಾಯ್ ಮುಚ್ಚು. ಐ ರೀ, ಅದು ಗ್ಯಾಸ್ ಆರಿಸ್ರಿ ಒಂಚೂರು. ಹಿಂಗೊಂದು 5 ನಿಮಿಷ ನೋಡ್ರಿ ಹಿಂಗೆ ಕುದಿಸ್ಬೇಕು ಪಾಲಕ್ ಸೊಪ್ಪನ್ನ. ಇದು ಎಷ್ಟೇ ಹಾಕಿದರೂ ಕುದಿಸಿದ ಮೇಲೆ ಎಷ್ಟಾಗುತ್ತೆ ಇದು ಸೊಪ್ಪು. ಜಾಸ್ತಿ ಕುದಿಸ್ಬಾರ್ದು, ಒಂದು 5 ನಿಮಿಷ ಅಷ್ಟೇ ಕುದಿಸ್ಬೇಕು. ಅನ್ನನೂ ರೆಡಿ ಆಗೈತಿ. ಇದು ಒಂದು ಟವಲ್ನ ಇದು ಅನ್ನಕ್ಕೆ ಇಡೋಕ್ಕೆ ಮಾಡಿಬಿಟ್ಟಿದ್ದೀನಿ. ಎಲ್ಲ ಅಂದರೆ ಎಲ್ಲ ಸೋರ್ಬಿಡುತ್ತೆ ಗ್ಯಾಸ್ ಮೇಲೆ. ಆದರೂ ಸ್ವಲ್ಪ ಸ್ವಲ್ಪ ಸಿಡ್ದಿರುತ್ತೆ ನೋಡ್ರಿ ಎಲ್ಲನೂ. ಫ್ರೆಂಡ್ಸ್, ನನಗೆ ಮಧ್ಯಾಹ್ನ ಪಲ್ಯಕ್ಕೆ ಅಂಥೇಳಿ ಅಲಸಂದಿ ಕಾಳನ್ನ ನೆನೆಯೋಕೆ ಹಾಕ್ತಿದ್ದೆ. ತೊಳೆದೀನಿ ಒಂದ್ಸಲಿ. ಬಿಸಿನೀರು ಹಾಕಿದ್ರೆ ಬೇಗ ನೆನೀತೈತಲ್ಲ, ಹಾಗಾಗಿ ಈಗ ಇದು ಪಾಲಕ್ ಸೊಪ್ಪು ಬೇಯಿಸಿರೋ ನೀರಿತ್ತು, ಬಿಸಿನೀರು ಇದು, ಅದನ್ನು ಹಾಕ್ತೀನಿ. ಅಂದರೆ ಈ ಸೊಪ್ಪು ಈ ಸೊಪ್ಪು ಕುದಿಸಿನ ನೀರು ಹಾಕಿದ್ದೀನಲ್ಲ, ಇದರಲ್ಲಿರೋ ಪ್ರೋಟೀನ್ಸ್ ಎಲ್ಲ ಇದಕ್ಕೆ ಬರುತ್ತೆ. ಮತ್ತು ಈ ನೀರನ್ನ ತೆಗಿಯಬೇಕಂತೇನಿರಂಗಿಲ್ಲ. ಇದ್ರ ನೀರಿನ ಸಮೇತ ನಾವು ಇದನ್ನು ಪಲ್ಯ ಮಾಡ್ಕೋಬೋದು. ಹಾಗಾಗಿ ನಾನು ಈ ಬಿಸಿನೀರೊಳಗನ ನೆನ್ಸಕ್ಕೆ ಹಾಕ್ತಿದ್ದೀನಿ ಇದನ್ನು. ಹಾಗೆ ಇಲ್ಲಿ ನೋಡಿರಿ ಪಾಲಕ್ ಸೊಪ್ಪಿದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಹಾಕ್ಕೊಂಡು ಬೇಗ ಬೇಗ ತಿಂಡಿ ಮಾಡ್ತೀನಿ. ಟೈಮ್ ಆಗೋಗಿದೆ ಆಲ್ರೆಡಿ 8:30 ಆಯಿತು. ಬಟ್ ಈ ಪಾಲಕ್ ಸೊಪ್ಪು ಕುದಿಸಿರೋ ನೀರು ನಾನು ಯಾವತ್ತೂ ವೇಸ್ಟ್ ಮಾಡಲ್ಲ. ಅನ್ನಕ್ಕೆ ಹಾಕಿರ್ತೀನಿ, ಇಲ್ಲ ಸಾಂಬಾರಿಗೆ ಹಾಕಿರ್ತೀನಿ, ಇಲ್ಲ ಈ ಥರ ಪಲ್ಯಕ್ಕೆ ಹಾಕ್ಕೊಂಡಿರ್ತೀನಿ. ವೇಸ್ಟ್ ಮಾಡಬಾರ್ದು. ಯಾಕಂದರೆ ಸೊಪ್ಪು ಕುದಿಸಿರೋ ನೀರೆಲ್ಲ ಎಷ್ಟೊಂದು ಪ್ರೋಟೀನ್ಸ್ ಎಲ್ಲ ಉಳ್ಕೊಂಡ್ಬಿಟ್ಟಿರುತ್ತಲ್ಲ, ಹಾಗಾಗಿ. ತಿಂಡಿ ತಿಂದ? ತಿಂಡಿ ತಿಂದ? ತಿಂಡಿ ಆಯ್ತಾ? ಕಂಡೆ ತಿಂಡಿ ತಿಂದ? ಏನು ತಿಂಡಿ ತಿಂದ? ಏನು ತಿಂಡಿ ತಿಂದ? ಮಮ್ಮಿ ರಿತ್ವಿಕ್ ಏನೋ ಕಾಣಿಸ್ತಿದ್ದಾನೆ. ಫ್ರೆಂಡ್ಸ್, ನಾ ರಂಗೋಲಿ ಹಾಕೋದನ್ನ ವಿಡಿಯೋ ಮಾಡಿದ್ದು ಇಷ್ಟ ಹೆಂಗೆ ಬರ್ತಿದೆ ಗೊತ್ತಿಲ್ಲ. ಈಗ ತಿಂಡಿ ರೆಡಿ ಆಗಿದೆ. ಇದು ಮಾಡ್ತಿರ್ಬೋದು ಪಾಲಕ್ ರೈಸ್. ಬಿಸಿ ಅವನು ಹೊರಗೆ ಆಟ ಆಡ್ತಿದ್ದಾನೆ. ಅವ್ನು ತಿನ್ನು ಅಂತ ಕೊಟ್ಟರೆ ತಿನ್ನಲ್ಲ. ಟೈಮ್ ಆಗಲಿ 9 ಗಂಟೆ ಆಗಿದೆ. ಈಗ ನಾನೇ ತಿನ್ನಿಸ್ತೀನಿ ನನಗೆ ತಿಂಡಿನ. ಅವ್ನು ತಿನ್ನು ಅಂತ ಕೊಟ್ಟರೆ 1 ಅವರ್ ಮಾಡ್ತಾನೆ. ಹಾಗಾಗಿ ನಾನೇ ಬೇಗ ಬೇಗ ತಿನ್ನಿಸ್ತೀನಿ. ಆಲ್ರೆಡಿ ಟೈಮ್ ಬೇರೆ ಆಗಿದೆಯಲ್ಲ. ಹೈ
ಎಲ್ಲಿ ಹೋಗ್ತಿದ್ಯಾ? ಹೇಳಿ. ಹಿಂಗೆ ಮಮ್ಮ ಹಂಗೆ ಹಾಕ್ತೀನಿ ತುಂಬ ಹಂಗೆ ತಿನ್ನಿ. ದೊಡ್ಡ ಬಾಕ್ಸಲ್ಲಿ ಹಾಕ್ತೀನಿ. ಓಕೆ ಯಾಕೆ ಹೇಳು ಹಿಡ್ಕೊಳ್ಳಿ. ಎಷ್ಟೇ ಫೋರ್ಸ್ ಮಾಡಿ ತಿನ್ಸಿದ್ರು ಕೊನೆಗೆ 2 ತುತ್ತು ಬಿಟ್ಟೇ ಬಿಟ್ಟಿರ್ತಾನೆ ಫ್ರೆಂಡ್ಸು. ಅದು ಹೆದರಿಸಿ ತಿನ್ನಿಸ್ಬೇಕು. ನಿಮ್ಮ ಮೇಡಮ್ಗೆ ಹೇಳ್ತೀನಿ, ಇಲ್ಲಾಂದರೆ ಬಾಕ್ಸಿಗೆ ಜಾಸ್ತಿ ಹಾಕ್ತೀನಿ. ಹಿಂಗೆ ಹೆದರಿಸಿ ತಿನ್ಸಿದ್ರೆ ತಿಂತಾನೆ. ಅವನ ಕೈ ಕೊಟ್ರಂತೂ ಒಂಚೂರು ತಿನ್ನಲ್ಲ, ಹಾಗೆ ಬಿಡ್ತಾನೆ. ಈಗ ಹೆದರಿಸಿ ತಿನ್ನಿಸಿದ್ದೀನಿ. ನೋಡಬೇಕು ಬಾಕ್ಸಿಗೆ ಹಾಕಿದಾಗ ಎಷ್ಟು ಬಿಟ್ಕೊಂಡ್ಬರ್ತಾನೆ, ಎಷ್ಟು ತಿನ್ಕೊಂಡು ಬರ್ತಾನೆ ಅಂತ. ಏನು ನಾನೇ ಬಿಡಕ್ಕೆ ಬರಲ್ಲ, ಪಪ್ಪ ಬಿಡಕ್ಕೆ ಬರಬೇಕಾ? ನಾ ಬರಲ್ಲ, ನಿಮ್ಮ ಅಪ್ಪ ಬರಬೇಕಾ? ಹೀಗಾಗಿ ನಾನು ಹೋದರೆ ಸ್ವಲ್ಪ ಭಯ ಇರುತ್ತೆ. ಅಂದರೆ ಡೈಲಿ ಮಧ್ಯಾಹ್ನ ನಾನೇ ಕರ್ಕೊಂಬರೋದು, ಬಟ್ ಬೆಳಗ್ಗೆ ಒಂದೊಂದು ಸಲ ನಮ್ಮ ಮನೆಯವರೇ ಬಿಟ್ಟು ಹೋಗ್ಬಿಡ್ತಾರೆ. ಹಾಗೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಕಾನ್ಸೆಪ್ಟ್ ಹೆಂಗೆ ಅಂದರೆ, ಈಗ ದೋಸೆ ಇಡ್ಲಿ ಪಡ್ಡ ಆದರೆ ಪರವಾಗಿಲ್ಲ, ನಡೆಯುತ್ತೆ. ರೈಸ್ ಐಟಮು ಅವಲಕ್ಕಿ ಮತ್ತು ಪುರಿ ಉಸ್ಲಿ ಇಂಥದ್ದೇ ಉಪ್ಪಿಟ್ಟು ಏನಾರ ಇದ್ದರೆ ಅವ್ರಿಗೇನು ಮಾಡಬೇಕು ಅಂದರೆ ಈ ಥರ ಉಂಡೆಗಳನ್ನ ಮಾಡಿ ಹಾಕಬೇಕು. ಇಲ್ಲ ಅಂದರೆ ನೋಡಿ ಈ ಥರ ಉಂಡೆಗಳನ್ನ ಮಾಡಬೇಕು. ಬಿಸಿ ಇದ್ದಾಗ ಮಾಡಿದರೆ ಆಗುತ್ತೆ ಉಂಡೆಗಳು, ಆರಿದ ಮೇಲೆ ಮಾಡೋಕ್ಕೆ ಹೋದರೆ ಆಗಲ್ಲ. ಯಾಕಂದರೆ ಇವ್ರ ಮಕ್ಕಳು ತಿನ್ನೋವಾಗ ಸ್ಕೂಲಲ್ಲಿ ಏನು ಮಾಡ್ತಾರೆ, ಚೆಲ್ಕೊಂಡು ಆ ಕಡೆ ಈ ಕಡೆ ನೋಡಿಕೊಂಡು ಪಕ್ಕ ಕೂರಿಸಿರ್ತಾರಲ್ಲ, ಇನ್ನು ಅದರಲ್ಲಿ ಮಕ್ಕಳು ಚಿಕ್ಕವು ಚೆಲ್ಕೊಂತ ಅಂತ ಹೇಳ್ಬಿಟ್ಟು ಏನೇ ಮಾಡಿ ಹಾಕಿದ್ರು ನಾವು ಈ ಥರ ಉಂಡೆಗಳು ಮಾಡಿ ಹಾಕಬೇಕು. ಅದು ಒಂದು ಕಾನ್ಸೆಪ್ಟ್ ಇವ್ರದ್ದು. ಚೆನ್ನಾಗಿದೆ. ಟೀಚರ್ಸೇ ಹೇಳ್ಬಿಡ್ತಾರೆ ಉಂಡೆಗಳು ಮಾಡಿ ಹಾಕಿ ಅವ್ರಿಗೆ ಅಂಥೇಳಿ. ಚಿಕ್ಕದು ಮತ್ತು ತೀರಾ ಬಾಯಲ್ಲಿ ಇಟ್ಕೊಳ್ಳೋಕ್ಕಾಗದೇ ಇರೋ ಅಷ್ಟು ದೊಡ್ಡದಲ್ಲ, ಚಿಕ್ಕ ಉಂಡೆ ಮಾಡಿ ಹಾಕಬೇಕು. ಮತ್ತು ವೀಕ್ಲಿ 2 ಡೇಸ್ ಇವರಿಗೆ ಫ್ರೂಟ್ಸು ವೆಜಿಟೇಬಲ್ಸ್ ಇರುತ್ತೆ, ಮಂಡೇ ಮತ್ತು ಫ್ರೈಡೇ. ಮಂಡೇ ನಾವು ಫ್ರೂಟ್ ಹಾಕಿದ್ರೆ ಫ್ರೈಡೇ ಮೊಳಕೆ ಕಾಳು ತರಕಾರಿ ಇಂಥದ್ದೆಲ್ಲ ಹಾಕಬೇಕು. ಕಂಪಲ್ಸರಿ ತೊಗೊಂಡು ಹೋಗಲೇಬೇಕು. ಲಂಚ್ ಬಾಕ್ಸಲ್ಲಿ ಎಲ್ಲ ಏನೋ ಊಟ ತಿಂಡಿ ಎಲ್ಲ ಹಾಕಲ್ಲ. ಮೊಳಕೆ ಕಾಳು, ಸೌತೆಕಾಯಿ, ಕ್ಯಾರೆಟು ಇಂಥದ್ದೇನಾದರೂ ಹಾಕಬೇಕು ಒಂದಿನ. ಇನ್ನೊಂದು ದಿನ ಬರೀ ಫ್ರೂಟ್ಸ್ ಅಂದರೆ ಯಾವುದಾದ್ರೂ ಫ್ರೂಟ್ಸ್ ಹಾಕ್ಬೋದು, ಇಲ್ಲ ಡ್ರೈ ಫ್ರೂಟ್ ಹಾಕ್ಬೋದು. ಅದು ಬಿಟ್ಟರೆ ಇನ್ನು ಬಾಕ್ಸಿಗೆ ಏನು ಊಟ ತಿಂಡಿ ಹಾಕಿ ಕಳಿಸಲ್ಲ. ಏನಕ್ಕೆ ಅಂದರೆ ಮಕ್ಕಳಿಗೆ ಸೊಪ್ಪು ತರಕಾರಿ ಹಣ್ಣು ಇದು ತಿನ್ನೋ ರೂಢಿ ಆಗಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡವ್ರೆ. ಅದು ಪರವಾಗಿಲ್ಲ, ಚೆನ್ನಾಗಿದೆ. ಮಕ್ಕಳು ಮನೆಯಲ್ಲಿ ತಿಂದೇ ಇರೋ ಮಕ್ಕಳು ಏನು ಮಾಡ್ತಾರೆ ಅಂದರೆ ಸ್ಕೂಲಲ್ಲಿ ಟೀಚರ್ಸ್ಗೆ ಹೆದರ್ಕೊಂಡಾದರೂ ತಿಂದು ಬರ್ತಾರೆ. ಹಾಗಾಗಿ ಅದು ಒಂದು ಕಾನ್ಸೆಪ್ಟು ಚೆನ್ನಾಗಿ ಮಾಡವ್ರೆ. ಈಗ ನೋಡಿ ಈ ಥರ ಬಾಕ್ಸ್ಗೆ ಉಂಡೆಗಳನ್ನ ಮಾಡಿ ಹಾಕಬೇಕು. ಇದು ಒಂದು ತುತ್ತಿಗೆ ಒಂದು ಉಂಡೆ ಆದರೆ ಸಾಕಾಗುತ್ತೆ. ಇಷ್ಟು ಚಿಕ್ಕದು ಇರುತ್ತೆ ನೋಡಿ, ಒಂದು ಸ್ಪೂನಲ್ಲಿ ಒಂದು ತುತ್ತಿಗೆ ಒಂದು ಬಂದುಬಿಡುತ್ತೆ. ಚೆಲ್ಲುತ್ತೆ, ಅದು ಆ ಕಡೆ ಈ ಕಡೆ ಕೈ ಹಿಡ್ಕೋಬೇಕನ್ನ ಏನೂ ಇರೋಂಗಿಲ್ಲ ನೆಸೆಸಿಟಿ. ತಗೋ ಖಾಲಿ ಮಾಡ್ಕೊಂಬ ಬಾಕ್ಸ್. ವಾಟರ್ ಬಾಟಲ್ ಇಟ್ಕೋ, ಎಲ್ಲಿದೆ? ನೆನ್ನೆ ಇಟ್ಟಿರೋದಲ್ವ ಇನ್ನು? ಅದೇ ಇರಲಿ, ನೆನ್ನೆ ಇಟ್ಟಿರೋದು ಇನ್ನು. ನ್ಯಾಪ್ಕಿನ್ ತೆಗಿಬೇಕು, ಮಡಚಿ ಮೇಲೆ ಇಟ್ಕೋಬೇಕು. ವಾಟರ್ ಬಾಟ್ಲು ಟೈಟ್ ಆಯ್ತಾ? ಬಾಯ್ 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 ಬಾಯ್. ಕ್ಯಾಪ್ ಹಾಕ್ಲಾ? ಬಾಯ್ 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 ಬಾಯ್. ಫ್ರೆಂಡ್ಸ್, ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ತಿಂಡಿ ತಿಂದೆ. ಈಗ ಒಂದು ಫಂಕ್ಷನಿಗೆ ಹೋಗ್ಬೇಕಿತ್ತು ಅರ್ಜೆಂಟು. ಇಲ್ಲೇ ಚಿಕ್ಕ ಫಂಕ್ಷನ್ನು, ಅದಕ್ಕೆ ನಾನು ಇದು ಮೊನ್ನೆ ಆರ್ಟಿಫಿಷಿಯಲ್ ಕಿವಿ ಓಲೆ ಹಾಕ್ಕೊಂಡಿದ್ದೆ. ಗೋಲ್ಡು ಕಿವಿ ಓಲೆ ಬಿಚ್ಚಿಬಿಟ್ಟು ಇವನ್ನ ಹಾಕ್ಕೊಂಡಿದ್ದೆ.
ಈಗ ನಾ ಮತ್ತೆ ಗೋಲ್ಡ್ ಕಿವಿ ಓಲೆ ಡೈಲಿ ಯೂಸ್ ಮಾಡ್ತೀನಲ್ಲ, ಅದನ್ನು ಹಾಕ್ಕೋಬೇಕು ಅಂದರೆ ಸಿಗ್ತಾನೆ ಇಲ್ಲ. ನಾವು ಓಲೆ ಎಲ್ಲಿ ಬಿಚ್ಚಿಟ್ಟಿದ್ದೀನಿ ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ. ಹೋದ ಶುಕ್ರವಾರ ಏನೋ ಬಿಚ್ಚಿಟ್ಟಿದ್ದು ಕಿವಿ ಓಲೆ, ಈ ಶುಕ್ರವಾರ ಕಳೆದು ಮಂಗಳವಾರ 10 ದಿನ ಆಯಿತು. ನಾ ಆ ಕಿವಿ ಓಲೆ ಕಡೆ ಗಮನನೇ ಇಲ್ಲ. ಡೈಲಿ ಇದನ್ನು ಹಾಕ್ಕೊತಿದ್ನಲ್ಲ, ನನಗೆ ಅಷ್ಟು ಅನಿಸಿಲ್ಲ. ಈಗ ಗೋಲ್ಡ್ ಕಿವಿ ಓಲೆ ಹಾಕ್ಕೋಬೇಕಂತ ಮೊನ್ನೆ ಎಲ್ಲ ಹುಡುಕ್ತಾಯಿದ್ದೀನಿ 1 ಅವರಿಂದ. ಎಲ್ಲೂ ಕಿವಿ ಓಲೆನೇ ಸಿಗ್ತಿಲ್ಲ. ನಮ್ಮ ಮನೆಯವ್ರಿಗೂ ಫೋನ್ ಮಾಡಿ ಕೇಳಿದೆ, ಗೊತ್ತಿಲ್ಲ ನನಗೆ ಅಂದ್ರೆ. ನಾನು ಎಲ್ಲೆಲ್ಲಿ ಇಡ್ತಿದ್ದೆ ಎಲ್ಲ ಜಾಗನೂ ಈಗ ಹುಡುಕ್ಬಿಟ್ಟಿದ್ದೀನಿ. ನನಗೆ ಒಂಥರ ಅಳಬೇಕೋ ಅಥವಾ ಏನು ಬೇಜಾರು ಮಾಡ್ಕೋಬೇಕೋ ಹುಡುಕ್ಬೇಕೋ ಒಂದು ಗೊತ್ತಾಗ್ತಿಲ್ಲ. ಇಟ್ಟರೆ ಇಲ್ಲೇ ಎಲ್ಲರೂ ಇಟ್ಟಿರ್ತೀನಿ, ಬಟ್ ಎಲ್ಲಿಟ್ಟಿದ್ದೀನಿ ಅನ್ನೋದೇ ನೆನಪಾಗ್ತಿಲ್ಲ. ನಾ ಇಡೋ ಜಾಗ ಎಲ್ಲ ಹುಡುಕಿದ್ದೀನಿ, ಬಟ್ ಎಲ್ಲೂ ಸಿಗ್ತಿಲ್ಲ. ಆ ಕಿವಿ ಓಲೆ ಸಿಗಲಿಲ್ಲ ಅಂದ್ರಂತೂ ನನಗೆ ಪ್ರಾಣನೇ ಹೋದಂಗೆ ಆಗುತ್ತೆ. ಈಗಿನ ಗೋಲ್ಡ್ ರೇಟಲ್ಲಿ ಗೋಲ್ಡ್ ತೊಗೊಳಕ್ಕೂ ಆಗಲ್ಲ. ಎಲ್ಲಿಟ್ಟಿದ್ದೀನಿ ಅನ್ನೋದೇ ಸಿಗ್ತಿಲ್ಲ, ನೆನಪೇ ಬರ್ತಿಲ್ಲ. ನಾನೀಗ ಫುಲ್ ಹುಡುಕಾಯ್ತು. ನಾನು ಎಷ್ಟು 1 ಅವರಿಂದ ಹುಡುಕ್ತಾ ಇದ್ದೀನಿ. ನಾನು ನೆನಪು ಮಾಡಿಕೊಂಡು ಸಿಗ್ತಾನೇ ಇಲ್ಲ. ಈಗ ಫಂಕ್ಷನ್ಗೆ ಹೋಗೋ ಮೂಡೂ ಹೋಯ್ತು ನನಗೆ. ನೋಡೋಣ, ಮತ್ತೆ ಹುಡುಕ್ತೀನಿ. ನಮ್ಗಾನು ಯಾರೇ ಇದ್ದಿದ್ರೆ ಹೆಲ್ಪ್ ಮಾಡಿರೋರು ಹುಡ್ಕೋದಕ್ಕೆ. ನನಗೆ ಮೈಂಡ್ ಬ್ಲಾಕ್ ಆದಂಗೆ ಆಗ್ಬಿಡುತ್ತೆ. ಹಿಂಗೆ ಏನಾದರೂ ಆಗಿಬಿಟ್ರೆ. ಅವಾಗ ಒಂದು ಜೊತೆ ಕಳ್ಕೊಂಡಿದ್ದೆ ನಾನು, ಮದುವೆ ಆಗಿ ಹೊಸದ್ರಲ್ಲಿ ಒಂದು ಜೊತೆ ಕಿವಿ ಓಲೆ ಕಳ್ಕೊಂಡಿದ್ದೆ. ಮತ್ತು ಈಗಿದು ಸಿಗ್ತಾನೆ ಇಲ್ಲ. ಸಿಗುತ್ತೋ ಏನೋ ಗೊತ್ತಿಲ್ಲ. ಈಗಿನ ಬಂಗಾರದ ರೇಟಲ್ಲಿ ತೊಗೊಳೋದಕ್ಕಂತೂ ಸಾಧ್ಯನೇ ಇಲ್ಲ. ಇರೋದನ್ನೇ ಉಳಿಸ್ಕೊಂಡ್ರೆ ಸಾಕಾಗೈತಿ. ಬಟ್ ಸಿಗ್ತಿಲ್ಲ. ನೋಡೋಣ, ಹುಡುಕ್ತೀನಿ. ಒಂಥರ ಅಳೂ ಬರ್ತೈತೆ ನನಗೆ. ಎಲ್ಲವನ್ನೂ ಹುಡುಕ್ತೆ, ಬೀರುವಲ್ಲೆಲ್ಲ ತೆಗೆದುಬಿಟ್ಟೆ, ಹುಡುಕ್ತೆ, ಎಲ್ಲಿ ಸಿಗಲಿಲ್ಲ. ಕಸ್ತಲ್ಲೆಲ್ಲರೋ ಹೋಗಿದ್ರೆ ಗೊತ್ತಿಲ್ಲ. 10 ದಿನ ಆಯಿತು ನಾನು ಆ ಕಿವಿ ಓಲೆ ಬಿಚ್ಚಿಟ್ಟು. ಎಲ್ಲಿ ಬಿಚ್ಚಿಟ್ಟಿನಿ ಅನ್ನೋದೇ ನೆನಪಾಗ್ತಿಲ್ಲ ನನಗೆ. ಇದರಲ್ಲಿ ಸ್ಟಿಕ್ಕರ್ ಅಂದ್ಬಿಟ್ರೆ ಇನ್ನೇನು ಇಲ್ಲ. ಇದ್ರೆ ಇಷ್ಟರಲ್ಲೇ ಏನಾದರೂ ಇರಬೇಕಿತ್ತು. ಹಾಕ್ಕೊಳ್ತೀನಿ. ರೆಡಿ ಅಂತೂ ಆದೆ ಫ್ರೆಂಡ್ಸ್. ಕಿವಿ ಓಲೆ ಸಿಕ್ಕಿಲ್ಲ, ಆರ್ಟಿಫಿಷಿಯಲ್ದೇ ಹಾಕ್ಕೊಂಡಿದ್ದೀನಿ. ನೋಡೋಣ, ಬಂದಮೇಲೆ ಹುಡುಕಿದ್ರಾಯ್ತು. ಟೈಮ್ ಆಲ್ರೆಡಿ 11 ಆಯಿತು. 11 ಗಂಟೆಗೆ ಫಂಕ್ಷನ್ ಸ್ಟಾರ್ಟ್ ಅಂತ ಹೇಳಿದರು. ನಾನು ಅಲ್ಲೇ 11 ಗಂಟೆ ಆಗೋಗಿದೆ. ಕಿವಿ ಓಲೆ ಹುಡುಕ ಅಷ್ಟರಲ್ಲಿ 11 ಕಳೆದೋಯ್ತು. ಮತ್ತೆ ಬಂದು ಇನ್ನು ಅಡುಗೆ ಮಾಡೋದು ಅಂದರೆ ಲೇಟ್ ಇರುತ್ತೆ. ಅಲ್ಲೇ ಊಟ ಇದೆ ಅಂತ ಹೇಳಿದ್ದಾರೆ, ಬಟ್ ಮಕ್ಕಳಿಗೆ ನಮ್ಮ ಮನೆಯವರಿಗೆ ಅಡುಗೆ ಮಾಡಲೇಬೇಕಲ್ವ. ಹಾಗಾಗಿ ನಾನೇನು ಊಟ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ವಸಿಷ್ಠನ ಸ್ಕೂಲ್ 1:30ಗೆ ಬಿಟ್ಬಿಡುತ್ತೆ. ನಾನು ಅಷ್ಟೊತ್ತಿಗೆ ವಾಪಸ್ ಬರಬೇಕು. ಹೋಗಿ ಕರ್ಕೊಂಬರ್ಬೇಕು, ವಸಿಷ್ಠನ ಕರ್ಕೊಂಬರ್ಬೇಕು. ನಮ್ಮ ಮನೆಯವ್ರು ಊಟಕ್ಕೆ ಬರ್ತಾರೆ, ಅವ್ರಿಗೆ ಅಡುಗೆ ಮಾಡಬೇಕು. ಬೇಗನೆ ಸ್ವಲ್ಪ ಹೊತ್ತಿದ್ದು ಬರೋಣ ಅಂದ್ಕೊಂಡಿದ್ದೀನಿ. ನಾನೇ ಹೋಗ್ತೀನಿ ಫ್ರೆಂಡ್ಸ್. ಮೊದಲಾಗಿದ್ದರೆ ನಮ್ಮ ಮನೆಯವ್ರಿಗೆ ಬಿಡೋಕ್ಕೆ ಕರೆಯೋಕ್ಕೆ ಬರ್ರಿ ಅಂತ ಹೇಳಬೇಕಾಗಿತ್ತು. ಇಲ್ಲಾಂದರೆ ಆಟೋಗೆಲ್ಲ ಹೋಗಬೇಕಾಗಿತ್ತು. ಒಂದು ಸೈಡ್ ಆಟೋಗೆ 50 ರೂಪಾಯಿ, ಬರಬೇಕಾದ್ರೆ 100 ರೂಪಾಯಿ ಆಟೋಗೆ ಹೋಗ್ತಿತ್ತು ಅವಾಗ. ಇಲ್ಲ ನಮ್ಮ ಮನೆಯವರು ಅಂಗಡಿಯಿಂದ ಅವ್ರ ಕೆಲಸದಿಂದ ಬಿಟ್ಟು ಬಂದು ಕರ್ಕೊಂಬರ್ಬೇಕು, ಇಲ್ಲ ಬಿಟ್ಟು ಬರಬೇಕಾಗಿತ್ತು. ಇವಾಗ ನಾನೇ ಗಾಡಿ ಕಲ್ತಿದ್ದೀನಿ, ಮತ್ತು ಗಾಡಿನೂ ತೊಗೊಂಡಿದ್ದೀವಲ್ಲ, ನಾನೇ ಹೋಗ್ತೀನಿ, ಏನು ತೊಂದರೆ ಇಲ್ಲ. ಬಟ್ ಧೈರ್ಯನೂ ಇದೆ ಓಡಾಡೋದಕ್ಕೆ. ಕಿವಿ ಓಲೆ ಒಂದು ಸಿಗಲೇ ಇರೋದಕ್ಕೆ ಬೇಜಾರು. ಇವಾಗ ಚಪಾತಿ ಇಟ್ಟು ಕಲಿಸಿ ಹೋಗ್ಬಿಡ್ತೀನಿ. ಬರೋದು ಎಷ್ಟೊತ್ತಾಗುತ್ತೋ ಹೇಳೋಕ್ಕಾಗಲ್ಲ. ಬಂದ ತಕ್ಷಣ 1-2 ಚಪಾತಿ ಲಟ್ಟಿಸ್ಕೋಬೋದು. ಮತ್ತು ನೆನ್ನೆ ಒಗ್ದಾಕಿರೋ ಬಟ್ಟೆ ಇದೆ ಟೆರೆಸ್ ಮೇಲೆ, ಅವನು ತೆಗೆದಿಟ್ಟು ಹೋಗಬೇಕು. ಬಿಸಿಲೊಂದು ಸಿಕ್ಕಾಪಟ್ಟೆ ಇದೆ. ಇಲ್ಲಾಂದರೆ ಬಟ್ಟೆ ಬಿಸಿಲಿಗೆಲ್ಲ ಬೆಳ್ಳಗಾದಂಗಾಗುತ್ತೆ. ಅರ್ಜೆಂಟ್ ಆಗಿಬಿಡುತ್ತೆ. ಮತ್ತು ಬೆಳಗ್ಗೆ ಎದ್ದು ಕೆಲಸ, ಮತ್ತು ಅವರನ್ನು ಸ್ಕೂಲಿಗೆ ಬಿಡೋದು, ಕರೆಯೋದು, ಅಡುಗೆ. ಚಪಾತಿ ಕಲಸಿಟ್ಟೋದ್ರೆ ಚಿಂತೆ ಇರಲ್ಲ, ನೆಂದಿರುತ್ತೆ. ಬಂದ ತಕ್ಷಣ ಪಟ್ಟನ 2 ಚಪಾತಿ ಲಟ್ಟಿಸ್ಬಿಡ್ಬೋದು. ಸಾಕು, ಇಷ್ಟು ಮಧ್ಯಾಹ್ನಕ್ಕೆ ಆಗುತ್ತೆ. ಫ್ರೆಂಡ್ಸ್, ಹಿಟ್ಟು ಕಲಸಿಟ್ಟು ಬಟ್ಟೆ ಎಲ್ಲ ತೆಗೆದು ಇಟ್ಟಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು. ಅದನ್ನೆಲ್ಲ ಸಂಜೆ ಮಡ್ಚ್ಕೊಂಡ್ರಾಗುತ್ತೆ. ಈಗ ಟೈಮ್ ಆಯಿತು 11:15. ನಾನು ಹೋಗಿ ಬರ್ತೀನಿ. ಅಲ್ಲಿ ಮೋಸ್ಟ್ಲಿ ಸ್ಟಾರ್ಟ್ ಆಗಿದೆಯೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೋಗಿ ಬರ್ತೀನಿ. ನಮ್ಮ ವಸಿಷ್ಠವ್ರ ಸ್ಕೂಲ್ ಬಿಡೋ ಅಷ್ಟರಲ್ಲಿ ಮತ್ತೆ ಬರಬೇಕು, ಅವನ್ನ ಕರ್ಕೊಂಬರ್ಬೇಕು ಹೋಗಿ. ಹಾಗಾಗಿ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಕೂತ್ಕೊಂಡು ಬರ್ತೀನಿ. ಅಡುಗೆ ಬೇರೆ ಮಾಡಬೇಕಲ್ವ, ಒಬ್ಬರೇ ಇದ್ದರೆ ಇಷ್ಟು ಕಷ್ಟ ಆಗುತ್ತೆ ನೋಡಿ. ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಇದೆ. ನಾನು ಅಲ್ಲಿಗೆ ಹೋದ್ಮೇಲೆ ನೋಡ್ತೀನಿ ಏನಾಗಿದೆಯೋ ಗೊತ್ತಿಲ್ಲ. ನಾವು ಹೋಗೋ ಅಷ್ಟರಲ್ಲಿ ಸ್ಟಾರ್ಟ್ ಆಗಿರುತ್ತಾ ಇಲ್ವೋ ಗೊತ್ತಿಲ್ಲ.
ಚೈತ್ರ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಬಂದ್ರಾ ಬನ್ನಿ ಫ್ರೆಂಡ್ಸ್. ಪ್ರೋಗ್ರಾಮ್ ಇನ್ನೂ ಮುಗ್ದಿರಲಿಲ್ಲ. ನಮ್ಮ ಸಿಸ್ಟರ್ ಸ್ಕೂಲ್ ಬಿಡೋ ಟೈಮ್ ಆಗಿತ್ತು ಅಂಥೇಳಿ ನಾನು ಬಂದುಬಿಟ್ಟೆ. ಟೈಮ್ 1:30 ಆಯಿತು. ಇನ್ನೂ ಪ್ರೋಗ್ರಾಮ್ ಇದೆ, ಸುಮಾರು ಡ್ಯಾನ್ಸ್ಗಳಿದ್ದಾವೆ, ಹೆಣ್ಮಕ್ಳದೆಲ್ಲ ಭಾಷಣ ಇದೆ. ಇನ್ನು ಪ್ರೋಗ್ರಾಮ್ ಮುಗ್ದಿಲ್ಲ. ಅದಾದಮೇಲೆ ಊಟ ಇತ್ತು, ಅಲ್ಲಿ ಊಟ ಮಾಡಿಕೊಂಡು ಬರ್ಬೋದಿತ್ತು. ಬಟ್ ನಮ್ಮ ಮನೆಯವ್ರಿಗೂ ಇಲ್ಲಿ ಅಡುಗೆ ಮಾಡಬೇಕಲ್ಲ, ಹಾಗಾಗಿ ಬಂದುಬಿಟ್ಟೆ. ನಾನು ಅಷ್ಟು ಕೇಳಿದೆ ನಮ್ಮ ಮನೆಯವ್ರನ್ನ, ವಸಿಷ್ಠನ ಕರ್ಕೊಂಬಂದು ಬಿಡ್ತೀರಾ ಇಲ್ಲೇನೆ ಅಂತ. ನಮ್ಮ ಮನೆಯವ್ರು ಹೇಳಿದ್ರು, ಇಲ್ಲ ನೀನೇ ಕರ್ಕೊಂಡು ಮತ್ತೆ ವಾಪಸ್ ಹೋಗು, ಬೇಕಾದ್ರೆ ನಾನು ಹೋಟ್ಲಲ್ಲಿ ಊಟ ಮಾಡ್ತೀನಿ ಅಂದರು. ಅವ್ರನ್ನ ಹೋಟ್ಲಲ್ಲಿ ಊಟ ಮಾಡೋಕೆ ಹಚ್ಬಿಟ್ಟು ನಾನು ಇನ್ನೇನು ಮತ್ತಿನ್ನೇನು ವಾಪಸ್ ಕರ್ಕೊಂಡು ಹೋಗೋದು ಅಂಥೇಳಿ ಬೇಡ ಅಂಥೇಳಿ ಬಂದೆ. 2.5 ತಾಸು ಕೂತಿದ್ದೀನಿ ಫ್ರೆಂಡ್ಸ್. ಸುಮಾರು ಸ್ಟಾಲ್ಗಳೆಲ್ಲ ಹಾಕಿದ್ದಾರೆ. ಏನಾದರೂ ತೊಗೊಳ್ಳೋರು ತೊಗೋಬೋದು. ತೊಗೋತಾಯಿದ್ರು, ನಾನು ಟೈಮ್ ಆಗುತ್ತಲ್ಲ ಅಂಥೇಳಿ ಬಂದುಬಿಟ್ಟೆ. ಇನ್ಮೇಲೆ ಅಡುಗೆ ಮಾಡಬೇಕು. ಚಪಾತಿ ಹಿಟ್ಟು ಕಲಸಿಟ್ಟು ಹೋಗಿದ್ದೆ, ಪಲ್ಯ ಮಾಡಿ ಈಗ ಚಪಾತಿ ಮಾಡಿ ಮುಂದೆ ಊಟ ಮಾಡೋದು ಫ್ರೆಂಡ್ಸ್. ಇದಿಷ್ಟು ಇವತ್ತು ಮಧ್ಯಾಹ್ನದವರೆಗೂ ಇಷ್ಟು ರುಟೀನ್ ಆಗಿದೆ ನೋಡಿ ನಂದು ಇವತ್ತಿಂದ. ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಇಷ್ಟಾಯಿತು. ಇನ್ಮೇಲೆ ಮತ್ತೆ ಇನ್ನೊಂದು ಥರ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ. ನಮ್ಮ ಮನೆಯವ್ರದ್ದು ಫೋನ್ ಬರ್ತಿದೆ.